ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲ ಆರಾಮಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಡೇ ಸ್ಟಾರ್ಟ್ ಆಗೋದು 5:45 ಸೊ ಮುಂದೆ ಪ್ಯಾಸೇಜ್ ಎಲ್ಲ ಕ್ಲೀನ್ ಮಾಡಿ ಮತ್ತು ಬಾಗಿಲೆಲ್ಲ ತೊಳೆದು ರಂಗೋಲಿ ಎಲ್ಲ ಬಿಡಿಸಿ ಎಲ್ಲ ಆದಮೇಲೆ ನೆಕ್ಸ್ಟು ನವೀನ್ ಅವ್ರಿಗೆ ಟಿಫನ್ ಎಲ್ಲ ಮಾಡಬೇಕಲ್ವ. ಸೊ ಹಾಗಾಗಿ ಮಾರ್ನಿಂಗ್ ಟೈಮ್ ಆಲ್ಮೋಸ್ಟ್ ಬೇಗನೆ ಎದ್ದೇಳ್ತೀನಿ. ಸೊ ನೋಡಿ ಮಾರ್ನಿಂಗ್ ವ್ಯೂ ಹೇಗಿರುತ್ತೆ ಅಂತ. ನಮ್ಮ ಮನೆ ಹತ್ರ ಏನಂದರೆ ನಮ್ಮ ಮನೆ ಮುಂದೆ ಒಂದು ಹೋಟೆಲ್ ಇವಾಗ ಸ್ಟಾರ್ಟ್ ಆಗಿದೆ ಅಲ್ಲ. ಸೊ ಅವರು ಕೂಡ ಬೆಳಗ್ಗೆನೇ ಟಿಫನ್ ಎಲ್ಲ ಮಾಡಬೇಕಲ್ಲ. ಸೊ ನೋಡಿ ಅಲ್ಲೂ ಕೂಡ ಓಪನ್ ಇರುತ್ತೆ. ಅಂದರೆ ನಾನು ಸ್ವಲ್ಪ ಇದ್ದಾಗ ಕತ್ಲೆ ಥರ ಇರುತ್ತಲ್ವ. ಸೊ ಒಬ್ಬಳೇ ಹೋಗಬೇಕು ಅಂದರೆ ಮುಂಚೆ ಹಂಗೆ ಅಂದ್ಕೊಳ್ಳುವೆ, ಒಬ್ಬಳೇ ಅಂದರೆ ಭಯ ಅಂತಲ್ಲ. ಸೊ ಆ ಥರ ಅಂದರೆ ಮುಂದೆ ಅವರೂ ಕೂಡ 5 o'clock ತೆಗೆದುಬಿಡ್ತಾರೆ ಹೋಟೆಲಲ್ಲಿ. ಸೊ ಹಂಗಾಗಿ ಪ್ಯಾಸೇಜ್ ಎಲ್ಲ ತೊಳಿಯೋಕ್ಕೆ ಆರಾಮಾಗಿ ತೊಳಿತೀನಿ. ಸೊ ಅದಾದಮೇಲೆ ನೆಕ್ಸ್ಟು ನೋಡಿ ಅಪ್ಪನೂ ಮಗಳೂ ಮಲಗಿದ್ದಾರೆ. ಸೊ ಡೈಲಿ ಏನು ಮಾಡ್ತೀನಿ ಅಂತಂದರೆ, ನಾನು ಯಾವಾಗಲೂ ಅಡುಗೆ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿನೇ ಮಲ್ಕೊಳ್ಳೋದು. ಬಟ್ ಏನಂದರೆ ನಿನ್ನೆ ಶಾಪ್ಗೆ ಹೋಗಿರೋದ್ರಿಂದ ಸ್ವಲ್ಪ ಟಯರ್ಡ್ ಅಂತ ಅನ್ನಿಸ್ಬಿಟ್ಟು ಹಾಗಾಗಿ ಪಾತ್ರೆ ಏನು ವಾಶ್ ಮಾಡಿರಲಿಲ್ಲ, ಹಂಗೇ ಮಲಗಿಬಿಟ್ಟಿದ್ದೆ. ಸೊ ಎದ್ದು ಪಾತ್ರೆ ಎಲ್ಲ ವಾಶ್ ಮಾಡಿ ನೆಕ್ಸ್ಟು ಪಲಾವ್ ಮಾಡಿದ್ದೆ ಮತ್ತು ಸೊಪ್ಪಿನ ಸಾಂಬಾರಿತ್ತು. ಸೊ ಅದಕ್ಕೆ ರೈಸ್ ಮಾಡಿಕೊಟ್ಟಿದ್ದೆ. ಅಂದರೆ ಎದ್ದು ಸಾಂಬಾರಷ್ಟು ಮಾಡಲ್ಲ, ನೈಟೇ ಮಾಡ್ತೀನಿ. ಏನಕ್ಕೆ ಅಂತಂದರೆ ಪಾಪು ಮಿಕ್ಸಿ ಆನ್ ಮಾಡಿದರೆ ಎದ್ದೇಳ್ಬಿಡ್ತಾಳೆ ಅಂತಲೇ ಮಾಡಲ್ಲ. ಸೊ ಏನಂದರೆ ಎದ್ದೇಳೋವರಿಗೆ ಯಾರಪ್ಪ ಎದ್ದೇಳ್ತಾರೆ ಅಂತ ಅನಿಸುತ್ತೆ ನಿಜವಾಗ್ಲೂ. ಇಷ್ಟು ಬೇಗ ಎದ್ದೇಳಬೇಕಾ ಅಂತಲೂ ಕೂಡ ಅನಿಸುತ್ತೆ ನನಗಂತೂ ಮಾರ್ನಿಂಗ್ ಟೈಮು. ಆಮೇಲೆ ಎದ್ಮೇಲೆ ಏನಿಲ್ಲ, ಆರಾಮಾಗಿ ಕೆಲಸ ಮಾಡ್ಕೊತೀನಿ ಅಷ್ಟೇ. ಮತ್ತು ಇಲ್ಲಿ ಅಂದರೆ ಅಷ್ಟೊತ್ತಿನಲ್ಲೂ ಕೂಡ ವೆಹಿಕಲ್ ಸೌಂಡ್ ಇರುತ್ತೆ ಗೈಸ್. ಏನು ಅದು ಆರನ್ ಸೌಂಡ್ ಆಗಿರ್ಬೋದು, ಅದರಿಂದನೂ ಕೂಡ ನನ್ನ ಮಗಳು ಒಂದೊಂದು ಟೈಮ್ ಏನು ಮಾಡಿಬಿಡ್ತಾಳೆ ಅಂದರೆ ಒಂದೊಂದು ಟೈಮ್ ಎದ್ಬಿಡ್ತಾಳೆ. ಸೊ ಕೆಲಸನೂ ಮಾಡೋಕ್ಕೆ ಕೊಡಲ್ಲ, ಆ ಥರ ಮಾಡಿಬಿಡ್ತಾಳೆ ಒಂದೊಂದು ಟೈಮು. ಹಾಗಾಗಿ ಸ್ವಲ್ಪ ಏನು ಸೌಂಡ್ ಬರದೇ ಇರೋ ಥರ ನಿಧಾನವಾಗಿ ಕೆಲಸನ ಮುಗಿಸ್ಕೊತೀನಿ. ನೆಕ್ಸ್ಟ್ ಅಡುಗೆ ಎಲ್ಲ ಮಾಡಿ ಮುಂದೆ ಪ್ಯಾಸೇಜ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಬಂದಾದಮೇಲೆ ಕಾಫಿನ ಮಾಡ್ಕೊತಾ ಗೈಸ್. ಇವಾಗ ಪಾಪುಗೆ ತಿಂಡಿ ತಿನ್ನಿಸಿ ನಾನು ಕೂಡ ತಿಂಡಿ ತಿಂದು ಫ್ರೆಶಪ್ ಎಲ್ಲ ಆಗಿ ಕೂತಿದ್ದೀನಿ. ಏನಂದರೆ ಮಾರ್ನಿಂಗ್ ನನ್ನದು ಕೆಲಸ ಇವಾಗ ನವೀನ್ ಅವ್ರಿಗೆ ಡ್ಯೂಟಿ ಇರುತ್ತಲ್ವ. ಸೊ ಬೆಳಗ್ಗೆನೇ ಎದ್ದು ತಿಂಡಿ ಎಲ್ಲ ಮಾಡಿ ಎಲ್ಲ ಕೆಲಸ ಮಾರ್ನಿಂಗ್ ಟೈಮೇ ಆಲ್ಮೋಸ್ಟ್ ಮುಗ್ದಿರುತ್ತೆ. ಸೊ ಏನಂದರೆ ಪಾತ್ರೆ ಇದ್ದರೆ ಪಾತ್ರೆ ಅಂದರೆ ನೆಕ್ಸ್ಟ್ ಅಡುಗೆ ತಿಂಡಿ ಎಲ್ಲ ಮಾಡಿರ್ತೀನಲ್ವ, ಅದಾದಮೇಲೆ ಪಾತ್ರೆ ಇರುತ್ತೆ. ಸೊ ಅದನ್ನೆಲ್ಲ ವಾಶ್ ಮಾಡೋಕ್ಕೆ ಹೋದರೆ ಇದಕ್ಕೆಲ್ಲ ಸೌಂಡ್ ಆದರೆ ಪಾಪು ಹೇಳ್ತಾಳೆ ಅಂತ ಅದೊಂದಿರುತ್ತೆ. ಏನಂದರೆ ಇವಾಗ ನನ್ನ ಮಕ್ಕಳು ನೈಟು ಮಲ್ಗೋದು ತುಂಬ ಲೇಟು, 12:30 1 ಗಂಟೆ ಈ ಥರ ಎಲ್ಲ ಮಲ್ಕೊಡ್ತಾಳೆ. ಹಾಗಾಗಿ ಮಾರ್ನಿಂಗ್ ಸ್ವಲ್ಪ ಎದ್ದೇಳೋದು ಕೂಡ ಲೇಟೇನೆ, 11 ಗಂಟೆಗೆ ಎದ್ದೇಳ್ತಾರೆ. ಇವಾಗ ಆ ಥರ ಅಂದರೆ ಇಲ್ಲಿ ಬೆಂಗಳೂರಿಗೆ ಬಂದಾಗಲಿಂದ ಸ್ವಲ್ಪ ಆ ಥರ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾಳೆ, ಬೇಗ ಹೇಳಲ್ಲ ಮಾರ್ನಿಂಗ್ ಟೈಮು. ಹಾಗಾಗಿ ಇವಾಗ ಎದ್ದು ತಿಂಡಿ ಎಲ್ಲ ತಿನ್ನಿಸಿ ನೋಡಿ. ಏನು ಡ್ಯಾನ್ಸ್, ಯಾರಿಗೆ ಡ್ಯಾನ್ಸ್ ನೋಡಿ. ಇವಾಗ ವೀಡಿಯೋ ಮಾಡೋಕ್ಕೆ ಅಂದರೆ ಅವ್ಳಿಗೆ ಗೊತ್ತಾಗುತ್ತಲ್ಲ ವೀಡಿಯೋ ಮಾಡ್ತಿದ್ದಾರೆ ಅಂತ, ಹಂಗಾರೆ ಹಿಂಗೆ ಇಟ್ಕೊಬಿಡೋದು ಕಲ್ತವಳು ಇವಾಗ. ಏನದು ಗೋಡಂಬಿ ತಿಂತಾಳೆ ಗೈಸ್. ಇಲ್ಲಿ ನೋಡಿ, ಇಲ್ಲಿ ಇದು ಲೋಟ, ಇಲ್ಲಿ ನೋಡಿ ಇಲ್ಲಿ ಹಿಂಗೆ ಎಲ್ಲನೂ ಹೊರಗೆ. ಯಾಕೆ ಪಾಪು ಎಲ್ಲನೂ ಇಲ್ಲೆಲ್ಲ ಎಸಿತೀಯಾ? ಎಲ್ಲನೂ ಬಿಸಾಕ್ಬಿಡ್ತಾಳೆ, ಎಲ್ಲಿ ಬೇಕಲ್ಲಿ ಬಿಸಾಕ್ಬಿಡ್ತಾಳೆ. ಏನಂದರೆ ಇಲ್ಲಿ ಒಂದು ದೊಡ್ಡ ಕೆಲಸ ನನಗೆ ಏನಂದರೆ ಗೈಸ್, ಬಟ್ಟೆ ತೊಳೆಯೋದೇ ದೊಡ್ಡ ಕೆಲಸ. ಏನಕ್ಕೆ ಅಂದರೆ ಇನ್ನೂ ವಾಷಿಂಗ್ ಮಿಷಿನ್ ತೊಗೊಬೇಕು. ಸೊ ನಾನು ಎಷ್ಟೇ ಬಟ್ಟೆ ತೊಳಿಲಿ ಡೈಲಿ ಬಟ್ಟೆ ಇದ್ದೇ ಇರುತ್ತೆ. ಪಾಪದಾಗಿರ್ಬೋದು ನಮ್ಮದಾಗಿರ್ಬೋದು ಡೈಲಿ ಬಟ್ಟೆ ಇದ್ದೇ ಇರುತ್ತೆ. ಸೊ ಬಟ್ಟೆ ತೊಳಿಬೇಕು. ಮಲಗಿಸ್ಬಿಟ್ಟು ABCD ಹೇಳ್ತಿದ್ದಾಳೆ ನೋಡಿ, ಹೇಳಿ. ನೈಟು ಸ್ನಾನ ಮಾಡಿಸ್ಬಿಟ್ಟು ಮಲಗಿಸಿದ್ವಿ. ಹೇಳಿ ABCDನ. ಮತ್ತು ಇನ್ನೊಂದು ಏನಂದರೆ ಇವಾಗ ಹೇಳ್ತಾಳಲ್ಲ ಮಾರ್ನಿಂಗ್ ಟೈಮು ಎದ್ದ ತಕ್ಷಣ ಇವಳಿಗೆ ಅದೇ ಜಸ್ಟ್ ಮುಖನ ಹಂಗೆ ತೊಳೆದಿರ್ತೀನಿ ಅಷ್ಟು ಬಿಟ್ಟರೆ ಇನ್ನು ಸ್ನಾನ ಮಾಡ್ಸೋಕ್ಕೆ ಹೋಗಲ್ಲ. ಏನಕ್ಕೆ ಅಂದರೆ ಇವಾಗೆಲ್ಲ ಆಟಾಡಿ 1 ಗಂಟೆ ಅಷ್ಟರಲ್ಲಿ ಮತ್ತೆ ಮಲ್ಕೊಂಡಿದ್ದಾಳೆ. ಹಾಗಾಗಿ ಅವಾಗ ಮಲ್ಕೋಬೇಕಾದ್ರೆ ನೀಟಾಗಿ ಅವಳಿಗೆ ಸ್ನಾನ ಮಾಡಿಸಿ ಮಲ್ಗಿದ್ರೆ ಸ್ವಲ್ಪ ಹೊತ್ತು ಆರಾಮಾಗಿ ಮಲ್ಕೊತಾಳೆ. ಅದಕ್ಕೆ ನಾನು ಇವಾಗಲೇ ಸ್ನಾನ ಮಾಡಿಸಲ್ಲ. ಮತ್ತು ಬಟ್ಟೆ ಎಲ್ಲ ಗಲೀಜು ಮಾಡ್ಕೊತಾಳೆ. ಎಷ್ಟು ಗಲೀಜು ಮಾಡ್ಕೊತಾಳೆ ಅಂದರೆ ಏನಾದ್ರು ತಿಂತಿದ್ರೆಲ್ಲ ಬಟ್ಟೆ ಮೇಲೆ ಬೀಳ್ಸ್ಕೊತಾಳೆ. ಅದಕ್ಕೆ ಬೇಗ ಫ್ರೆಶಪ್ ಮಾಡಲ್ಲ ಪಾಪನ. ಏನಪ್ಪ ಪಪ್ಪ ಎಲ್ಲಿ ಅಲ್ಲೋದ್ರಾ ನೋಡಿ, ಡೋರ್ ತೋರಿಸ್ತಿದ್ದಾಳೆ ಅಲ್ಲಿ ಹೋಗಿದ್ದಾರೆ ಅಂತ. ಮತ್ತು ಏನಂದರೆ ನವೀನ್ ಅವರು ಅಲ್ಲಿದೆಯಲ್ಲ ನೋಡಿ, ಅಲ್ಲಿ ಕಾರ್ ಕೀನ ಹ್ಯಾಂಗ್ ಮಾಡ್ತಾರೆ ಆಯಿತಾ. ಸೊ ಅಲ್ಲಿ ತೋರಿಸ್ತಾಳೆ. ಏನಾದರೂ ಕಾರ್ ಕೀ ಎಲ್ಲ ಪಪ್ಪನ್ನ ಅಂದರೆ ಅಲ್ಲಿ ತೋರಿಸ್ತಾರೆ. ಸ್ಲಿಪ್ಪರ್ ಹಾಕೋ ನೋಡಿ, ಇಲ್ಲಿ ಸ್ಲಿಪ್ಪರ್ ಹಾಕೊಡು ಅಂತ ತಂದು ಹೆಂಗೆ ಬಿಸಾಕಿದ್ದಾಳೆ. ಅವ್ಳಿಗೆ ಏನೋ
ಏನೋ ಗೊತ್ತಿಲ್ಲ, ಇದು ಮನೆ ಒಳಗಡೆನೂ ಸ್ಲಿಪ್ಪರ್ ಹಾಕಬೇಕು. ಸ್ಲಿಪ್ಪರ್ ಅವನಂತೂ ಬಿಡಲ್ಲ, ಬೇರೆದು ಇನ್ನೂ ಒಂದು 2-3 ಜೊತೆ ಇದೆ, ಬಟ್ ಅವನ್ನ ಹಾಕಲ್ಲ. ಇದನ್ನಂತೂ ಬಿಡಲ್ಲ. ಹಾಕೊಬೇಕಾ ನೋಡಿ, ಹಾಕೋಗ್ತದೆ. ನೀನೇ ಹಾಕೊತೀಯ ಹಂಗಾದನ್ನ ಹಾಕೋದು ಪಾಪು? ಹಾಕ್ಕೊಡ್ತೀನಿ ಬಿಡು, ನಾನು ಬೀಳ್ತೀಯ ನೋಡಿ ಗೈಸಿಲ್ ಒಂದು ಸ್ಲಿಪ್ಪರ್ ಹಾಕ್ಕೊಂಡು. ಇದೆಲ್ಲ ಡ್ರಾಮಾ ಪಾಪು. ಇನ್ನೊಂದು ಬೇಡವಾ? ಬೇಡ. ಇವಾಗ ನೋಡ್ಬಿಟ್ಲು ಹೆಂಗೆ ಹಾಕಿದಿ. ಬೀಳ್ತೀಯ? ಹಿಂಗೆ ಹಾಕಕ್ಕೆ ಬರಲ್ಲ, ನಾನು ಹಾಕ್ಕೊಡ್ತೀನಿ ಸುಮ್ಮನಿರು. ನೋಡಿ ಇಲ್ಲಿ ಹೊರಗಡೆ ಇದು ಈ ಮನಿ ಪ್ಲಾಂಟ್ ಇದೆಯಲ್ಲ ನೋಡಿ, ಇಲ್ಲಿ ಹಾಕಿದ್ದೀನಲ್ಲ ಹೊರಗಡೆ. ಇದು ಸ್ವಲ್ಪ ಪರವಾಗಿಲ್ಲ, ಅಂದರೆ ಬೇರು ಸ್ವಲ್ಪ ಬಿಟ್ಕೊಂಡಿದೆ, ನೀಟಾಗಿ ಬರ್ತಿದೆ. ಬಟ್ ಇಲ್ಲಿ ಒಳಗಡೆ ನೋಡಿ ಇಲ್ಲಿ ಇದು ಫುಲ್ಲು ಅಂದರೆ ಬರಲ್ಲ ಅನಿಸುತ್ತೆ, ಬೇರೆ ಬಿಟ್ಟಿಲ್ಲ. ನೋಡಬೇಕು ಏನಾಗುತ್ತೆ ಅಂತ. ಸೊ ಬೆಳಿಗ್ಗೆ ಪಲಾವ್ ಮಾಡಿದ್ದೆ, ಸ್ವಲ್ಪ ತಿನ್ಬಿಟ್ಟು ಇನ್ನು ನೋಡಿ ಇಲ್ಲಿ ಸ್ವಲ್ಪ ಪಾತ್ರೆ ಇದೆ, ಪಾತ್ರೆ ಎಲ್ಲ ವಾಶ್ ಮಾಡಬೇಕು, ಮನೆ ಕ್ಲೀನ್ ಮಾಡಬೇಕು. ಸೊ ಅದಾದಮೇಲೆ ಇದ್ದೇ ಇರುತ್ತೆ ಅಲ್ವಾ ಮನೆ ಕ್ಲೀನಿಂಗ್ ಅಂತೆ, ಅದು ಇದು ಅಂತ. ಏನಂದರೆ ನಾನು ಯಾವಾಗಲೂ ಮನೆ ಕ್ಲೀನ್ ಮಾಡಬೇಕಾರಾಗಲಿ ಅಥವಾ ಏನೋ ಪಾಪು ಜೊತೆ ಇದ್ದಾಗ ಮಾತಾಡಿಕೊಂಡು ಕ್ಲೀನ್ ಮಾಡ್ತೀನಿ. ಏನಕ್ಕೆ ಅಂದರೆ ಪಾಪುನ ಮಾತಾಡಿಸ್ತಾನೆ ಇರ್ತೀನಿ. ಅವಳು ಆಟ ಆಡ್ತಿದ್ರು ಕೂಡ ನಾನು ಏನಾದರೂ ಕೇಳೋದು, ಏನಾದರೂ ಹೇಳು ಅನ್ನೋದು, ಈ ಥರ ಎಲ್ಲ ಮಾತಾಡಿಸ್ತಾನೆ ಇರ್ತೀನಿ. ಏನಕ್ಕೆ ಅಂದರೆ ಈ ಥರ ಮಾಡೋದ್ರಿಂದ, ಅಂದರೆ ನಾವು ಯಾವಾಗಲೂ ಮಕ್ಕಳ ಜೊತೆ ಮಾತಾಡೋದ್ರಿಂದ ಸೊ ಅವ್ರಿಗೆ ಮಾತು ಬೇಗನೆ ಬರುತ್ತೆ ಅನ್ನೋದು ನನ್ನ ನಂಬಿಕೆ. ಅಂದರೆ ಇವಾಗ ನಾವು ಏನು ಮಾಡ್ತೀವಿ, ಇವಾಗ ನಾವು ಏನು ಕೆಲಸ ಮಾಡ್ತೀವಿ ಅದನ್ನು ಅವರೂ ನೋಡಿಕೊಂಡು ಕಲ್ತಿರ್ತಾರಲ್ವ. ಇವಾಗ ನಾವು ಬಟ್ಟೆ ಮಡ್ಚಿದ್ರೆ ಅವರು ಕೂಡ ಆ ಥರ ಟ್ರೈ ಮಾಡ್ತಾರೆ, ಈ ಥರ ಎಲ್ಲ ನೋಡಿಕೊಂಡು ಕೆಲಸ ಮಾಡ್ತಾರೆ. ಹಾಗಾಗಿ ನಾವು ಅವ್ರ ಜೊತೆ ಮಾತಾಡ್ತಾ ಇದ್ದರೆ ಸೊ ಅವರು ಕೂಡ ಮಾತಾಡೋಕ್ಕೆ ಟ್ರೈ ಮಾಡ್ತಾರೆ. ಹಾಗಾಗಿ ನಾನು ಮಗಳ ವಿಷಯದಲ್ಲಿ ಅದನ್ನು ಅಬ್ಸರ್ವ್ ಮಾಡಿದ್ದೀನಿ. ಇವಾಗ ನಾವೇನಾದರೂ ಹೇಳಿದ್ರೆ ಅದನ್ನು ಅವಳು ಹೇಳೋದಕ್ಕೆ ಟ್ರೈ ಮಾಡ್ತಾಳೆ. ಹಾಗಾಗಿ ಸೊ ಪಾಪು ಜೊತೆ ಆದಷ್ಟು ಮಾತಾಡಿಕೊಂಡು ಕೆಲಸನ ಮಾಡ್ತೀನಿ ನಾನು ಯಾವಾಗಲೂ ಅಷ್ಟೇ. ಆವಾಗ ಬೋರ್ ಅಂತಲೂ ಅನಿಸಲ್ಲ, ಮತ್ತು ಅವ್ರಿಗೂ ಕೂಡ ಏನೋ ಒಬ್ಬರೇ ಇದ್ದೀವಿ ಅಂತಲೂ ಕೂಡ ಅನಿಸಲ್ಲ. ಹಾಗಾಗಿ ನಾನು ಯಾವಾಗಲೂ ಮಾತಾಡ್ಕೊಂಡು ಏನಾದರೂ ಕೆಲಸ ಮಾಡ್ತಾನೆ ಇರ್ತೀನಿ. ಇವಾಗ ನೋಡಿ ಬೆಡ್ಡೆಲ್ಲ ಕ್ಲೀನ್ ಮಾಡಿ ಎಲ್ಲ ಆಯಿತು. ಸೊ ಇದನ್ನೆಲ್ಲ ನಾನು ಎಷ್ಟೇ ಮನೆ ಕ್ಲೀನ್ ಮಾಡಿ ಎಷ್ಟೇ ಮಾಡಿದ್ರು ಕೂಡ ನನ್ನ ಮಗಳು 1 ಸೆಕೆಂಡ್ ಒಳಗಡೆ ಎಲ್ಲನೂ ಹೊರಗೆ ಬಿಡ್ತಾಳೆ ಮನೇನ. ನೋಡಿ ಬಟ್ಟೆನ ಎತ್ಕೊಂಡು ಬಂದಿದ್ದೆ. ಸೊ ಬಟ್ಟೆ ಕ್ಲಿಪ್ಸ್ನ ಕೊಟ್ಟಿದ್ದೆ ಆಟಾಡು ಅಂತ ಹಿಡ್ಕೊಂಡು. ಅಂದರೆ ಹಂಗೇನಾದರೂ ಕೊಟ್ಟು ಕೂರಿಸಿದ್ರೆ ಮಾತ್ರ ಕೂತ್ಕೊಂಡು ಆರಾಮಾಗಿ ಆಟ ಆಡ್ತಾ ಇರ್ತಾರೆ. ಇಲ್ಲಾಂದರೆ ನಾನು ಪಾತ್ರೆ ವಾಶ್ ಮಾಡೋಕ್ಕೆ ಬಂದರೆ ಸಾಕು ಗೈಸ್, ಬಂದು ನಿಂತ್ಕೊಬಿಡ್ತಾಳೆ ಎತ್ಕೊ ಅಂತ ಅಂದ್ಬಿಟ್ಟು. ಅದೇನೋ ಗೊತ್ತಿಲ್ಲ, ಯಾವಾಗಲೂ ಅಷ್ಟೇ ಪಾತ್ರೆ ವಾಶ್ ಮಾಡಬೇಕು ಅಂತ ಅಂದಾಗ ಬಂದು ನಿಂತ್ಕೊಂಡ್ಬಿಡ್ತಾಳೆ. ಹಾಗಾಗಿ ಆ ಥರ ಏನಾದರೂ ಕೊಡ್ತೀನಿ, ಇಲ್ಲಾಂದರೆ ತಿನ್ನೋದಕ್ಕೆ ಏನಾದರೂ ಕೊಟ್ಬಿಟ್ಟು ಕೂರಿಸ್ಬಿಟ್ಟು ಪಾತ್ರೆನ ವಾಶ್ ಮಾಡ್ಕೊತೀನಿ. ಅದಾದಮೇಲೆ ನೆಕ್ಸ್ಟ್ ಇನ್ನು ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡು, ನಿಮಗೂ ಗೊತ್ತೇ ಇರುತ್ತೆ ಇವಾಗ ಹೆಂಗಾಗಿರುತ್ತೆ ಕಿಚನ್ ಅಂತ. ಒಂದು ಟೈಮ್ ಅಡುಗೆ ಮಾಡಿಬಿಟ್ರೇ ಫುಲ್ ಎಲ್ಲ ಗಲೀಜಾಗಿಬಿಟ್ಟಿರುತ್ತೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಬೇಗ ಕೆಲಸ ಮುಗಿಸೋಕ್ಕೂ ಟ್ರೈ ಮಾಡ್ತೀನಿ. ಮತ್ತು ಇನ್ನೊಂದು ಏನಂದರೆ ನನ್ನ ಮಗಳು ಮಲ್ಕೊಳ್ಳೋ ಅಷ್ಟರಲ್ಲೇ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗಿಸ್ಕೊಂಡ್ಬಿಡ್ತೀನಿ. ಬಟ್ಟೆ ವಾಶ್ ಮಾಡೋದೊಂದು ಇಟ್ಕೊಂಡು ಇನ್ನೆಲ್ಲನೂ ಮುಗಿಸ್ಕೊತೀನಿ. ಏನಕ್ಕೆ ಅಂತ ಅಂದರೆ ಅವು ಮಲಗಿದಾಗ ಸೌಂಡ್ ಆಗುತ್ತೆ ಇನ್ನೊಂದು, ಮತ್ತು ನನಗೂ ಕೂಡ ಟೈಮ್ ಸೇವ್ ಆಗುತ್ತೆ. ಇವಾಗ ನಾನು ಅವಳು ಎದ್ದಾಗಲೇ ಎಲ್ಲನೂ ಕೆಲಸ ಮುಗಿಸ್ಕೊಂಡ್ರೆ ಸೊ ಬೇಗ ಸ್ವಲ್ಪ ಬಟ್ಟೆ ಇರುತ್ತೆ, ವಾಶ್ ಮಾಡಿಬಿಟ್ಟು ಸ್ವಲ್ಪ ನಾನು ಕೂಡ ರೆಸ್ಟ್ ಮಾಡ್ಬೋದು. ಹಾಗಾಗಿ ಅವಳು ಎದ್ದಾಗಲೇ ಸ್ವಲ್ಪ ಆದಷ್ಟು ಕೆಲಸನ ಮುಗಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಒಂದೊಂದು ಟೈಮ್ ಆಗಲ್ಲ. ಮತ್ತು ನನಗೆ ಕಮೆಂಟ್ ಮಾಡಿದ್ದೀರಾ ನಿಮ್ಮ ಮಗಳು ಇವಾಗ ಅಂದರೆ ಸ್ವಲ್ಪ ಮಾತಾಡ್ತಾ ಇದ್ದಾರೆ ಅಂತ. ಅದೇನೇ ರೀಸನ್ನು, ಮಕ್ಕಳನ್ನ ಯಾವಾಗಲೂ ಈಗ ಅವ್ರು ಆಟ ಆಡ್ತಾ ಇದ್ದಾರೆ ಅಂದರೆ ಜಸ್ಟ್ ಅವ್ರ ಪಾಡಿಗೆ ಅವ್ರನ್ನ ಬಿಡೋದಲ್ಲ. ಸೊ ನಾವು ಅವ್ರ ಜೊತೆ ಸ್ವಲ್ಪ ಮಾತಾಡಿ ಅವ್ರಿಗೂ ಅದನ್ನ ಹೇಳಿ ಇದನ್ನ ಹೇಳಿ ಅಂತ ನಾವು ಕೂಡ ಅವ್ರಿಗೆ ಹೇಳಿಸ್ಬೇಕು. ಹಂಗಾದರೆ ಮಾತ್ರ ಮಕ್ಕಳು ನೀಟಾಗಿ ಬೇಗನ ಮಾತಾಡ್ತಾರೆ. ಮತ್ತು ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಫೋನ್ ಕೊಡ್ತಾರೆ, ಅಂದರೆ ಫೋನ್ ಕೊಟ್ಬಿಟ್ಟು ಕೂರಿಸ್ಬಿಡ್ತಾರೆ, ಫೋನ್ ನೋಡಿಕೊಂಡು ಕೂತಿರಲಿ ಅಂತ. ಸೊ ನಮ್ಮ ಕೆಲಸ ಬೇಗ ಆಗುತ್ತೆ ಅಂತ. ಆ ಥರ ನಾನು ಮಾಡಲ್ಲ. ಏನಾದರೂ ಇನ್ ಕೇಸ್ ನಾನು ಕೂಡ ತೋರಿಸ್ತೀನಿ. ಇವಾಗ ಒಂದೊಂದು ಟೈಮ್ ಯೂಟ್ಯೂಬಲ್ಲಿ ಇವಾಗ ಏನಾದರೂ ಗೊಂಬೆಗಳು ಏನಾದರೂ ಬಂದರೆ ಆ ಥರ ಇರೋದನ್ನ ಬೇಬಿ ಸಾಂಗ್ಸ್ ಆ ಥರ ನಾನು ಕೂಡ ತೋರಿಸ್ತೀನಿ. ಬಟ್ ಯಾವಾಗ ಅಂತ ಅಂದರೆ ನನ್ನ ಜೊತೇಲಿ ಇದ್ದಾಗ ಏನಾದರೂ ಊಟ ಮಾಡ್ತಾ ಇರೋಲ್ಲ, ಯಾವಾಗಲೂ ಅಲ್ಲ. ಸೊ ಯಾವಾಗಲಾರು ಒಂದು ಟೈಮ್ ಊಟ ಮಾಡ್ತಾ ಇರಲ್ಲ ಅಥವಾ ಏನಾದರೂ ಇಲ್ಲಿ ನನ್ನ ಮಕ್ಕಳಿಗೆ ಮತ್ತು
ಮಧ್ಯಾಹ್ನ ತರಕಾರಿ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಅಂದರೆ ರೈಸ್ ಕಿಚಡಿ ಥರ ಮಾಡ್ಕೊಡೋಣ ಅಂತ ತರಕಾರಿ ಎಲ್ಲ ನೆನೆ ಹಾಕಿದ್ದೇನೋ 1 2 3 ಹೇಳಿ ಹೇಳಿ ಇವಾಗ ಹೇಳು ಡೌರಾಣಿ ನಡಿ ಆಯ್ತು ಅಲ್ಲಿ ಹೇಳ್ತಿದ್ದಲ್ಲ ಹೇಳೋಕು ನೋಡಿಲಿ ನಾನು ತೊಳೆಯೋ ಬಟ್ಟೆ ಎಲ್ಲ ನೀ ಜೀಪ್ ಮೇಲೆ ಹಾಕಿರ್ತೀನಿ ಆಯಿತಾ ಅಂದರೆ ವಾಶ್ರೂಮಿಗೆ ಬರ್ತಾಳೆ ಅಂತ ಇವಳು ಜೀಪ್ ಮೇಲೆ ಒಂದು ಬಟ್ಟೆ ಇರೋಂಗಿಲ್ಲ ಎಲ್ಲನೂ ತೆಗೆದು ಕೆಳಗಡೆ ಬಿಸಾಕಿರ್ತಾಳೆ. ಇನ್ನೊಂದು ಏನಂದರೆ ನನಗೆ ಅಡ್ವಾಂಟೇಜ್ ಏನಂದರೆ 1 BHK ಅಲ್ವಾ ನಾವಿರೋದು. ಸೊ ಹಾಗಾಗಿ ಮನೆ ಸ್ಪೇಸು ಚಿಕ್ಕ ಇದೆ, ಹಾಗಾಗಿ ಬೇಗ ಅಂದರೆ ಮಾಪ್ ಮಾಡ್ಕೊಳ್ಳೋದಾಗಿರ್ಬೋದು, ಕ್ಲೀನ್ ಮಾಡೋದಾಗಿರ್ಬೋದು, ಏನೇ ಆದರೂ ಬೇಗನೆ ಮುಗಿಸ್ಕೊಂಡ್ಬಿಡ್ತೀನಿ. ಯಾಕಂದರೆ ಸ್ಪೇಸು ಅಷ್ಟು ಚಿಕ್ಕ ಇದೆಯಲ್ವಾ ಹಾಗಾಗಿ. ಮತ್ತು ಇನ್ನೊಂದು ಸೋಫಾ ಚೇರ್ ಆ ಥರ ಏನೂ ಇಟ್ಟಿಲ್ವಲ್ಲ ನೀವು ಅಂತಲೂ ಕೂಡ ನನಗೆ ಕೇಳಿದ್ದೀರಾ. ಏನಕ್ಕೆ ಅಂದರೆ ನಿಮ್ಗೆ ಆಲ್ರೆಡಿ ಹಿಂದಿನ ವ್ಲಾಗಲ್ಲೇ ಹೇಳಿದ್ದೀನಿ, ಮನೆ ಸ್ಪೇಸ್ ಚಿಕ್ಕ ಇರೋದ್ರಿಂದ ಸೊ ಪಾಪುಗೆ ಆಟ ಆಡೋಕ್ಕೆ ಹಿಂಸೆ ಆಗುತ್ತೆ ಅಂತ ಏನನ್ನೂ ಇಟ್ಟಿಲ್ಲ. ಸೊ ನೋಡಬೇಕು ಗೈಸ್, ಸೋಫಾ ತರೋ ಪ್ಲ್ಯಾನಲ್ಲಿ ಇದ್ದೀವಿ. ಬಟ್ ಅದನ್ನು ವಾಷಿಂಗ್ ಮಿಷಿನ್ ಪಾಯಿಂಟ್ ಕೂಡ ಹಾಲಲ್ಲೇ ಬಿಟ್ಟಿದ್ದಾರೆ, ಹಾಗಾಗಿ ಸೋಫಾನು ಇಟ್ಟು ಅದನ್ನು ಇಟ್ಟರೆ ತೀರಾ ಹಿಂಸೆ ಅಂತ ಅನಿಸುತ್ತೆ. ಇವಾಗ ಊರಿಂದ ರಿಲೇಷನ್ಸ್ ಎಲ್ಲ ಬಂದರೆ ಅವ್ರಿಗೂ ಕೂಡ ಮಲ್ಕೊಳ್ಳೋಕ್ಕೆ ಕಂಫರ್ಟಬಲ್ ಅಂತ ಅನಿಸಲ್ಲ, ಸ್ಪೇಸ್ ಎಲ್ಲ ಚಿಕ್ಕ ಆಗುತ್ತೆ. ನೋಡಬೇಕು ಏನು ಮಾಡೋದು ಅಂತ. ಅದನ್ನೇ ನಾವು ಯೋಚನೆ ಮಾಡ್ತಾಯಿದ್ದೀವಿ, ಏನು ಥರದ ಏನು ಯಾವ ಥರ ತರೋದು ಅಂತ ಅಂದ್ಬಿಟ್ಟು. ಅಂದರೆ ಇಲ್ಲಿ ದೊಡ್ಡ ಇವಾಗ 3 ಸೀಟ್ ಆ ಥರ ಸೋಫಾ ಎಲ್ಲ ಇಡೋಕ್ಕಾಗಲ್ಲ. ಸೊ ನಾವು ಹೇಳಿ ಸ್ಪೇಸ್ ಎಷ್ಟಿದೆ ಅದನ್ನು ಹೇಳಿ ಮಾಡಿಸ್ಕೊಬೇಕು. ನೋಡಬೇಕು, ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀನಿ ಅದ್ರ ಬಗ್ಗೆ. ಇಲ್ಲಿ ಒಂದೇ ಒಂದು ಮೋಸಂಬಿ ಇತ್ತು, ಸೊ ಅದನ್ನು ಜ್ಯೂಸ್ ಮಾಡೋಣ ಅಂತ ಹಾಕ್ಕೊಂಡಿದ್ದೀನಿ. ಅಂದರೆ ಸ್ವಲ್ಪ ಶುಗರ್ ಹಾಕಿದ್ದೀನಿ, ಜಾಸ್ತಿ ಹಾಕಿಲ್ಲ, ಸ್ವಲ್ಪ ಹಾಕಿದ್ದೀನಿ. ಯಾಕೆಂದರೆ ಕೈ ಬರುತ್ತಲ್ಲ ಹಾಗಾಗಿ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂತ. ಬೇಸಿಗೆ ನನ್ನ ಮಗಳು ಕುಡಿತಿದ್ದಾಳೆ, ಕುಡಿಯಲ್ಲ ಅಂದ್ಕೊಂಡೆ. ಅಂದರೆ ಸ್ವಲ್ಪ ಹುಳಿ ಬರುತ್ತಲ್ಲ ನೋಡಿ, ಚಿಕ್ಕ ಹಣ್ಣಿತ್ತು ಸ್ವಲ್ಪ. ಸರಿ ಇಡಿ, ಎಲ್ಲ ಕೆಳಗಡೆ ಇಡಪ್ಪ. ಹಿರೇ ಸ್ವಲ್ಪ ಕೈ ಇದೆ ಆದರೂ ಕುಡಿತಿದ್ದಾಳೆ ಅಪ್ಪ. ಗೈಸ್ ನೋಡಿ, ಇವಾಗ 12:54 ಆಗಿದೆ. ಸೊ ಇವಾಗ ಒಂದು ಎಗ್ ಕೊಡ್ತಾಯಿದ್ದೀನಿ. ಏನಕ್ಕೆ ಅಂದರೆ ಬೆಳಗ್ಗೆ ಟೈಮ್ ಅಂದರೆ ಕರೆಕ್ಟಾಗಿ ಸುಟ್ಟ ಇರೋ ನಿಮಿಷ ಕರೆಕ್ಟಾಗಿ ತಿಂದಿಲ್ಲ ಅಂತ ಅಂದರೆ ಸ್ವಲ್ಪ ಬೇಗನೆ ಕೊಟ್ಬಿಡ್ತೀನಿ. ಇರಪ್ಪ ನಿಮಿಷ. ಸರಿ, ನನ್ನ ಮಗಳು ಜೀಪ್ ಮೇಲೆ ಕೂತ್ಕೊಂಡು ಎದ್ದು ತಿಂತಾರೆ. ತಿನ್ನು ಆಯಿತು ಫಸ್ಟು. ಏನಕ್ಕೆ ನೋಡಿ ಗೈಸ್, ಇವಾಗ ನಾವೇನವ್ರಿಗೆ ಪೂಜೆ ಮಾಡಿಬಿಟ್ಟು ಅವ್ರ ಮಗಳನ್ನ ಅಂಗಡಿಗೆ ಕರ್ಕೊಂಡು ಹೋದಂದ್ರೆ ಹಾಲಿರಲಿಲ್ಲ, ಹಾಲು ತೊಗೊಬನ್ನಿ ಅಂತಿದೆ. ಅದಕ್ಕೆ ನೋಡಿ ಚಿಕನ್ ತಂದಿದ್ದಾರೆ, ಸಾಂಬಾರು ಮಾಡಬೇಕು. ಪಾಪ ಆಟ ಆಡಾಯ್ತು, ಆಟ ಆಡ್ತಿದ್ದಾಳೆ ಗೈಸ್. ನೋಡಿ, ನಾನು ಚಿಕನ್ಗೆ ಮಸಾಲೆನ ರುಬ್ಕೊಂಡಿದ್ದೀನಿ. ಇದು ಏನು ಮೂಳೆ ಕೋಳಿ ಬರುತ್ತಲ್ಲ, ಅಂದರೆ ನಾಟಿ ಕೋಳಿ ಥರ ಇರುತ್ತಲ್ಲ, ಸೊ ಅದನ್ನು ತಂದಿದ್ದಾರೆ. ಸೊ ಇದು ಸಾಂಬಾರು ಮಾಡೋದು ಎಲ್ಲರಿಗೂ ಅಂದರೆ ಯಾರ್ಯಾರು ನಾನ್ ವೆಜ್ ತಿಂತಾರೆ ಅವರಿಗೆಲ್ಲ ಗೊತ್ತೇ ಇರುತ್ತೆ ಆಲ್ರೆಡಿ, ಇದನ್ನೇನು ತೋರಿಸೋ ಅವಶ್ಯಕತೆ ಇಲ್ಲ. ಸೊ ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ದೀನಿ, ಇವಾಗ ಮಾಡಬೇಕು. ಎಲ್ಲ ಪಾಪು ಏನಪ್ಪ ಏನು ಸರಿ ಇರು. ಸೊ ಸಾಂಬಾರೆಲ್ಲ ಮಾಡಿ ಎಲ್ಲ ಆದ್ಮೇಲೆ ಸಿಗ್ತೇನೆ ಗೈಸ್. ನವೀನ್ ಅವರು ಅಂಗಡಿ ಹತ್ರ ಹೋದ್ರು. ಏನು ಒಂದು ನಿಮಿಷ ಇರು, ಸಾಂಬಾರು ಮಾಡ್ತೀನಿ ಇರು. ಗೈಸ್, ನಿಮ್ಮ ಹತ್ರ ಇನ್ನೊಂದು ವಿಷಯನ ಮಾತಾಡಬೇಕು. ಏನಂದರೆ ನಿನ್ನೆ ನಾನು ರೀಲ್ಸ್ ನೋಡ್ತಿದ್ದೆ ಆಯಿತಾ. ರೀಲ್ಸಲ್ಲಿ ಅದೊಂದು ವೀಡಿಯೋನ ನೋಡಿದೆ. ಅಂದರೆ ಆ ವೀಡಿಯೋಗೆ ಏನು ಕಮೆಂಟ್ ಮಾಡಿದ್ದಾರೆ ಅಂದರೆ, ನೀವು ಯಾಕೆ ಹಾಕಿದ ಬಟ್ಟೆನೇ ಹಾಕ್ತೀರಾ, ಹಾಕಿದ ಬಟ್ಟೆಲೇ ವೀಡಿಯೋ ಮಾಡ್ತೀರಾ, ನಿಮ್ಮ ಹತ್ರ ಬೇರೆ ಬಟ್ಟೆ ಇಲ್ವಾ ಅಂತ. ಸೊ ಏನಂದರೆ ನಾನು ಹೇಳೋದು, ಇವಾಗ ಕಮೆಂಟ್ ಮಾಡೋದಾದರೆ ಅಟ್ಲೀಸ್ಟ್ ಒಬ್ಬರಿಗೆ ಒಳ್ಳೆ ಅಂದರೆ ಖುಷಿ ಕೊಡಬೇಕಾಯ್ತಾ, ಈ ಥರ ಕಮೆಂಟ್ ಮಾಡಿದಾರಲ್ಲಪ್ಪ ಅಂತ. ಸೊ ಆ ಥರ ಕಮೆಂಟ್ ಮಾಡಿ, ಇಲ್ಲಾಂದರೆ ಮಾಡೋಕ್ಕೆ ಹೋಗ್ಬೇಡಿ, ಓಕೆನಾ. ಯಾಕೆಂದರೆ ಒಬ್ರದ್ದು ಒಂದು ವೀಡಿಯೋನ ನೋಡಿ ನೀವು ಅಥವಾ ಅವ್ರ ಬಟ್ಟೆನ ನೋಡಿ ಅವ್ರ ಲೈಫ್ ಬಗ್ಗೆ ಜಡ್ಜ್ ಮಾಡೋಕ್ಕಾಗಲ್ಲ ಅಲ್ವ. ಈಗ ಅವ್ರವ್ರ ಪ್ರಾಬ್ಲಮ್ ಏನೇನಿರುತ್ತೋ 1000 ಇರುತ್ತೆ ಗೈಸ್, ಎಲ್ಲರದ್ದು ಅಷ್ಟೇ.
ಇವಾಗ ನಾನು ಒಂದು ಚೆನ್ನಾಗಿರೋ ಬಟ್ಟೆ ಹಾಕ್ತೀನಿ ಅಂತ ಅಂದಿದ ತಕ್ಷಣ ನಾನು ತುಂಬ ರಿಚ್ ಇದ್ದೀನಿ ಅಥವಾ ಏನೋ ಅಂತ ಅಲ್ಲ, ಆಯಿತಾ. ಸೊ ಅವ್ರವ್ರ ಪರಿಸ್ಥಿತಿಗಳು ಹಂಗಿರುತ್ತೆ. ಸೊ ಆ ಥರ ಇರ್ತಾರೆ. ಇವಾಗ ಅದರಲ್ಲೂ ನನಗೆ ಇನ್ನೊಂದು ಅರ್ಥ ಆಗಿಲ್ಲ, ಹಾಕಿದ ಬಟ್ಟೆನೇ ಹಾಕೊಂಡು ವಿಡಿಯೋ ಮಾಡ್ತೀರಾ ಅಂದರೆ ಏನು ತಪ್ಪದ್ರಲ್ಲಿ? ಇವಾಗ ನಾವು ಡ್ರೆಸ್ ತೊಗೊಳೋದನ್ನೇ ಯೂಸ್ ಮಾಡೋಕ್ಕಲ್ವಾ? ಇವಾಗ ಇಲ್ಲಾಂದರೆ ತೊಗೊಂಡ್ಬಿಟ್ಟು ಹಾಗೆ ಬೀರೂನಲ್ಲಿ ಇಟ್ಬಿಟ್ಟು ಪೂಜೆ ಮಾಡೋಕ್ಕೆ ತೊಗೊತೀವಿ, ಇಲ್ಲ ಅಲ್ವಾ? ಇವಾಗ ಬಟ್ಟೆ ಅಂತ ತೊಗೊಳೋದೇ ಯೂಸ್ ಮಾಡೋದಕ್ಕೆ, ಅದರಲ್ಲಿ ಏನು ತಪ್ಪಿದೆ? ಇವಾಗ ನಾನು ಅಷ್ಟೇ ಎಷ್ಟೋ ಸಲ ಹಾಕಿದ ಬಟ್ಟೆನೇ ಹಾಕ್ತೀನಿ. ನೀವು ವೀಡಿಯೋಗಳಲ್ಲಿ ನೋಡಿದ್ದೀರಾ, ಎಷ್ಟೋ ಸಲ ಯೂಸ್ ಮಾಡಿದ ಬಟ್ಟೆನೇ ಮಾಡ್ತಾಯಿದ್ದೀನಿ. ಅದರಲ್ಲಿ ಏನು ತಪ್ಪಿದೆ? ಏನಂದರೆ ಇವಾಗ ನಿಮ್ಮ ವೀಡಿಯೋಗೆ ಏನು ಕಮೆಂಟ್ ಹಾಕಿಲ್ಲಲ್ವ, ನೀವು ಯಾಕೆ ಇದ್ರ ಬಗ್ಗೆ ಮಾತಾಡ್ತಿದ್ದೀರಾ ಅಂತಲೂ ಕೂಡ ಕೆಲವೊಬ್ಬರಿಗೆ ಅನ್ನಿಸ್ಬೋದು. ಏನಕ್ಕೆ ಮಾತಾಡ್ತಿದ್ದೀನಿ ಅಂದರೆ, ನಿನ್ನೆ ಒಬ್ಬರು ಲೇಡಿ ಬಂದಿದ್ದರು ನಮ್ಮ ಶಾಪ್ ಹತ್ರ. ಅದು ಏನಂದರೆ ಅವರು ಕೆಲಸನ ಕೇಳ್ಕೊಂಡು ಬಂದಿದ್ದರು. ಅಂದರೆ ಏನಾದರೂ ಕೆಲಸ, ಇವಾಗ ಪಾತ್ರೆ ತೊಳೆ ಆ ಥರ ಇರುತ್ತಲ್ಲ, ಸೊ ಆ ಥರ ಕೆಲಸ ಇದ್ದರೆ ಹೇಳಿ ಅಂತ ಕೇಳ್ಕೊಂಡು ಬಂದಿದ್ದರು. ಸೊ ಅವಾಗ ನಾವು ಹೇಳಿದ್ವಿ, ಇಲ್ಲ ಇಲ್ಲಿ ನಮ್ಮ ಶಾಪಲ್ಲಿ ಏನು ಕೆಲಸ ಇಲ್ಲ, ಸೊ ಮುಂದೆ ಹೋಗಿ ಅಲ್ಲಿ ನಮ್ಮ ಶಾಪಿಂದ ಮುಂದೆ ರಾಯಲ್ ಮಾರ್ಟ್ ಇದೆ ಆಯಿತಾ, ಅಲ್ಲಿ ಮಾಲ್ಗಳಲ್ಲಿ ಕೆಲಸ ಇರುತ್ತಲ್ವ, ಇವಾಗ ಮಾಪ್ ಮಾಡೋದು ಈ ಥರ ಕೆಲಸಗಳು ಕೊಡ್ತಾರಲ್ವ, ಅಲ್ಲಿ ಹೋಗಿ ಕೇಳಿ ಈ ಥರ ಇರ್ಬೋದು ಅಂತ ನಾನು ಹೇಳಿದೆ. ಸೊ ಆ ಲೇಡಿ ಜೊತೆ ಒಂದು ಅವ್ರ ಮಗಳು ಬಂದಿತ್ತು. ಅದಕ್ಕೆ ಭಯ ಏನಂದರೆ ಅಳೋ ಥರ, ಬಾರಮ್ಮ ಹೋಗೋಣ ಅಂತ ಅಂತಿತ್ತು ಆಯಿತಾ. ಸೊ ನಾನು ಅವರು ನೋಡಿದಾಗ ಏನು ಅನ್ನಿಸ್ತು ಅಂದರೆ, ನನಗದು ಕಮೆಂಟ್ ಮಾಡಿದ್ರಲ್ಲ ಅದು ನೆನಪಾಯಿತು. ಏನಕ್ಕೆ ಅಂದರೆ ಕೆಲವೊಬ್ಬರು ನೋಡಿ ಎಷ್ಟು ಒಂದೊತ್ತು ಊಟಕ್ಕೂ ಕೂಡ ಎಷ್ಟು ಕಷ್ಟಪಡ್ತಾ ಇರ್ತಾರೆ. ಯಾವ್ದಾದ್ರು ಒಂದು ಕೆಲಸ ಸಿಕ್ಕಿದ್ರೆ ಸಾಕಪ್ಪ ಹೆಂಗೋ ಜೀವನ ನಡೆಸ್ಬೋದು ಅಂತ ಎಷ್ಟೋ ಜನಗಳಿರ್ತಾರೆ. ಅಂಥದ್ರ ಮಧ್ಯೆ ಬಟ್ಟೆ ನೋಡಿ ಕಮೆಂಟ್ ಮಾಡ್ತಾರಲ್ಲ, ಅವ್ರಿಗೆ ಏನು ಹೇಳಬೇಕು ಅಂತ. ಸೊ ಅವ್ರನ್ನ ನೋಡಿದಾಗ ತುಂಬ ಫೀಲ್ ಅನ್ನಿಸ್ತು, ಒಬ್ಬೊಬ್ರು ಎಷ್ಟು ಕಷ್ಟಪಡ್ತಿರ್ತಾರಲ್ವ ಅಂತ. ಸೊ ನಾವು ಅದಿಲ್ಲ ಇದಿಲ್ಲ ಗೋಲ್ಡ್ ತಗೊಳ್ಳಿಲ್ಲ ಅಂತ ಯೋಚನೆ ಮಾಡ್ತೀವಿ. ಅದ್ರ ಮಧ್ಯೆ ಅವ್ರನ್ನ ನೋಡಿದ್ರೆ ನಮ್ಮ ಲೈಫ್ ಎಷ್ಟು ಬೆಟರ್ ಆಗಿದೆ ಅಂತ ಅನಿಸುತ್ತೆ. ಹಾಗಾಗಿ ಹೇಳಬೇಕು ಅಂತ ಅನ್ನಿಸ್ತು ಗೈಸ್. ಒಬ್ಬರು ಬಟ್ಟೆ ನೋಡಿ ಅಥವಾ ಅವರು ಇರೋದನ್ನ ನೋಡಿ ಜಡ್ಜ್ ಮಾಡಿಬಿಡಿ. ಇವಾಗ ಒಳ್ಳೆ ಬಟ್ಟೆ ಹಾಕ್ತವ್ರೆಲ್ಲ ಒಳ್ಳೆಯವರಾಗಿರೋಕ್ಕಾಗಲ್ಲ. ಸೊ ಅಷ್ಟೇ, ಇದನ್ನು ಹೇಳಬೇಕು ಅಂತ ಅಂದ್ಕೊಂಡೆ ನಿನ್ನೆಯಿಂದ. ಸೊ ಅದಕ್ಕೆ ಇವಾಗ ಹೇಳ್ತಾ ಇದ್ದೀನಿ. ಇವಾಗ ಸಾಂಬಾರು ರೆಡಿಯಾಗಿದೆ. ನವೀನವ್ರು ಬಂದಮೇಲೆ ರೈಸ್ ಮಾಡಿಕೊಂಡು, ಅಂದರೆ ರೈಸ್ ಬೇಗ ಮಾಡಲ್ಲ, ಏನಕ್ಕೆ ಅಂತಂದರೆ ಅದೆಲ್ಲ ಬಿಸಿ ಎಲ್ಲ ಹೋಗ್ಬಿಡುತ್ತೆ ಅಂತ. ಅದಕ್ಕೆ ಅವ್ರು ಬಂದಮೇಲೆ ರೈಸ್ ಮಾಡಿಬಿಟ್ಟು ಊಟ ಮಾಡಬೇಕು. ಆಗುತ್ತಾ? ಓಕೆ, ಡನ್. ಮಿಷಿನ್ ಗಡಿಯದ ಬಾಯಿಗೆ ಹಾಕತ್ತಾರೆ. ಟೈಮ್ 10:03 ಕರೆಕ್ಟಾಗಿ. ಓಕೆ, ಟೈಮ್ ಎಷ್ಟು ಮಗಳು? ಎಷ್ಟು ಟೈಮು? 10:05. ಓಕೆ, ಅಲ್ಲಿಗೆ ಹಾಕದ? ಓಕೆ, ಸ್ಟ್ರೈಟ್ ಇದೆ. ಚೆನ್ನಾಗಿ ಕಾಣಿಸ್ತದೆ ನೋಡಿ. ಅದಕ್ಕೆ ಒಂದು ಮನೆಗೆ ಏನು ಬೇಕೋ ಅದನ್ನ ಇಟ್ಟರೆ, ಅಂದರೆ ಜಾಗ ಎಷ್ಟು ನೀಟಾಗಿ ಕಾಣಿಸ್ತಿತ್ತಲ್ಲ ಈಗ. ಸೊ ಅಲ್ಲಿಗೆ ಹಾಕಿರಲಿಲ್ಲ, ಹಾಗಾಗಿ ಇವಾಗ ಅದು ಚೆಲ್ಲು ಹೋಗಿತ್ತು. ಸೊ ತಂದು ಹಾಕಿದ್ದಾರೆ ನೋಡಿ. ಊಟ ಮಾಡೋಣ, ಊಟ ಮಾಡೋಣ. ಇದನ್ನು ಯಾರು ಕುಡಿತಾರೆ ಅಂತ ತಂದರು. ಬೇಡ, ಆಪೋಸಿಟ್ ಇರಬಾರ್ದಂತೆ. ಆಯಿಲ್ ಖಾಲಿಯಾಗಿತ್ತು ಹೇಳಿದ್ದೆ. ಬೇರೆ ಹೋದ ಸಲ ಬೇರೆ ತಂದಿದ್ದೆ ಅಲ್ವಾ. ಸೊ ಅಷ್ಟೇ ಗೈಸ್, ಊಟ ಮಾಡಿಬಿಟ್ಟು ಮಲ್ಕೊಬೇಕು. ಸೊ ಈ ವಿಡಿಯೋ ಇಷ್ಟ ಆಗುತ್ತೆ, ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡೋಕೆ.